ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪುನೀತ್ ರಾಜ್ಕುಮಾರ್ ಅಂತ ಅಂದರೆ ಅದೆಷ್ಟೋ ಕೋಟ್ಯಾಂತರ ಅಭಿಮಾನಿಗಳ ಕಿವಿ ಒಂದು ಸಲ ನೆಟ್ಟಗಾಗತ್ತೆ. ರಾಜ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಒಂದು ದೇವ್ರ ಥರ ಟ್ರೀಟ್ ಮಾಡ್ತಾರೆ. ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಭಾಷೆಯ ಗಡಿಯನ್ನು ದಾಟಿ, ರಾಜ್ಯದ ಗಡಿಯನ್ನು ದಾಟಿ ಕೂಡ ಅಪ್ಪುವಿಗೆ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಇದ್ದಾರೆ. ಆದರೆ ತಿರುಪತಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಪ್ಪು ಅಭಿಮಾನಿಗಳಿಗೆ ಈಗ ಅವಮಾನ ಆಗಿದೆಯಂತೆ. ಕೇವಲ ಅಭಿಮಾನಿಗಳಿಗೆ ಮಾತ್ರ ಅಲ್ಲ, ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಅವಮಾನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಪುನೀತ್ ಅಭಿಮಾನಿಗಳು ಈಗ ಮಾಡ್ತಾ ಇರುವಂತದ್ದು. ತಿರುಪತಿಯಲ್ಲಿ ಚೆಕ್ ಪೋಸ್ಟ್ ಸಿಬ್ಬಂದಿಗಳ ವರ್ತನೆಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಕೆಂಡಾಮಂಡಲರಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಮಾತ್ಮನ ಸ್ಟಿಕ್ಕರ್ ಹಾಕೊಂಡು ಹೋದ್ರೆ ದೇವರ ದರ್ಶನಕ್ಕೆ ಹಾಗಾದ್ರೆ ಅವಕಾಶ ಕೊಡೋದಿಲ್ವಾ? ಯಾಕೆ ಈ ತರ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ತನ್ನದೇ ಆದಂತಹ ಒಂದು ಚಾಪನ್ನ ಬೀಸಿ ಹೋಗಿರುವಂತಹ ಅರಸನಿಗೆ ತಿರುಪತಿಯಲ್ಲಿ ಅವಮಾನ ಮಾಡ್ತಾ ಇದ್ದಾರಾ ಅನ್ನುವಂತಹ ಆಕ್ರೋಶವನ್ನ ಈಗ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಾದ್ರೆ ಏನಿದು ಘಟನೆ ಅನ್ನೋದನ್ನ ಬಹಳ ಚಿಕ್ಕದಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಕೇಳಿ. ತೇಜಸ್ ಅನ್ನುವಂತಹ ಒಬ್ಬ ಹುಡುಗನ ಫ್ಯಾಮಿಲಿ ಕಳೆದ ವಾರ ಬೆಂಗಳೂರಿನಿಂದ ತಿರುಪತಿಗೆ ಹೋಗ್ತಾರೆ. ತಿರುಪತಿಯಲ್ಲಿ ದೇವರ ದರ್ಶನವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರು 2 ಕಾರ್ನಲ್ಲಿ ಫ್ಯಾಮಿಲಿ ಸಮೇತವಾಗಿ ಈ ತೇಜಸ್ ಕುಟುಂಬ ಹೋಗ್ತಾ ಇರತ್ತೆ. ಆ ಸಂದರ್ಭದಲ್ಲಿ ಇವರು ಅಪ್ಪುವಿನ ಅಭಿಮಾನಿಗಳಾಗಿರ್ತಾರೆ. ಇವರ ಕಾರಿನ ಒಂದು ಪೆಟ್ರೋಲ್ ಟ್ಯಾಂಕ್ ಕ್ಯಾಪ್ ಮೇಲೆ ಅಪ್ಪುವಿನ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿದ್ರಂತೆ. ಸೊ ಅಪ್ಪುವಿನ ಸ್ಟಿಕ್ಕರ್ ಬಹಳ ಚಿಕ್ಕ ಸ್ಟಿಕ್ಕರ್ ಅದು. ಆ ಸ್ಟಿಕ್ಕರ್ ಅನ್ನ ನೋಡ್ತಾ ಇದ್ದ ಹಾಗೆ ಚೆಕ್ ಪೋಸ್ಟ್ ಸಿಬ್ಬಂದಿ ಗರಂ ಆಗ್ತಾರಂತೆ. ಅವ್ರಿಗೆ ಏನ್ ಅನಿಸ್ತು ಏನೋ ಗೊತ್ತಿಲ್ಲ, ದಿಢೀರಂತ ಕೋಪಗೊಳ್ತಾರಂತೆ. ಕೋಪಗೊಂಡವರು ಆ ಸ್ಟಿಕ್ಕರ್ ಅನ್ನ ತೆಗಿಲೇಬೇಕು ನೀವು ಅಂತ ಪಟ್ಟನ್ನ ಹಿಡಿತಾರೆ. ಸೊ ಚೆಕ್ ಪೋಸ್ಟ್ ಸಿಬ್ಬಂದಿಯ ಈ ಒಂದು ವರ್ತನೆಗೆ ಅಪ್ಪುವಿನ ಅಭಿಮಾನಿಗಳು ಬೇಸರಗೊಳ್ತಾರೆ. ಅಂದ್ರೆ ಈ ತೇಜಸ್ ಕುಟುಂಬದವರು ಬೇಸರಗೊಳ್ತಾರೆ. ಅವರು ಮನವಿ ಮಾಡ್ಕೊಳ್ತಾರೆ, ಸ್ಟಿಕ್ಕರ್ ಯಾಕೆ ತೆಗಿಬೇಕು, ಸ್ಟಿಕ್ಕರ್ ಇದ್ರೆ ಏನ್ ಸಮಸ್ಯೆ ಆಗುತ್ತೆ, ಯಾವ ತರ ರೂಲ್ಸ್ ಇದು, ಏನಾದ್ರೂ ನಿಖರವಾದ ಕಾರಣ ಇದೆಯಾ, ಕಾರಣ ಏನು ಅನ್ನೋದನ್ನ ಹೇಳಿ ಅಂತ ಕೇಳಿದ್ರೆ ಚೆಕ್ ಪೋಸ್ಟ್ ಸಿಬ್ಬಂದಿ ಅದೆಲ್ಲ ನಮಗೆ ಗೊತ್ತಿಲ್ಲ, ಏನ್ ರೀಸನ್ ಏನು ಅಂತ ಗೊತ್ತಿಲ್ಲ, ಸ್ಟಿಕ್ಕರ್ ಹಾಕೊಂಡು ನೀವು ಹೋಗೋ ಹಾಗಿಲ್ಲ, ಸ್ಟಿಕ್ಕರ್ ತೆಗೆದುಬಿಟ್ಟೇ ನೀವು ಹೋಗಬೇಕು ಅಂತ ಪಟ್ಟು ಹಿಡಿತಾರಂತೆ. ಬೇರೆ ಪ್ಲೈನ್ ಸ್ಟಿಕ್ಕರ್ನ ಅದ್ರ ಮೇಲೆ ಅಂಟಿಸ್ತೀವಿ, ಓಕೆನಾ, ನಮ್ಗೆ ಈ ಸ್ಟಿಕ್ಕರ್ನ ತೆಗಿಯೋಕೆ ಮನಸ್ಸಿಲ್ಲ ಅಂತ ತೇಜಸ್ ಕುಟುಂಬದವರು ಮನವಿ ಮಾಡ್ಕೊಳ್ತಾರೆ. ಆದರೆ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಸ್ಟಿಕ್ಕರ್ ತೆಗೆಯದೇ ಇದ್ದರೆ ತಿರುಪತಿಗೆ ನಿಮಗೆ ಎಂಟ್ರಿ ಕೊಡಲ್ಲ ಅಂತ ಸಿಬ್ಬಂದಿ ಹೇಳ್ತಾರಂತೆ. ಕೊನೆಗೂ ಅಪ್ಪು ಸ್ಟಿಕ್ಕರ್ ಅನ್ನ ಕಿತ್ತು ಹಾಕಿ ಚೆಕ್ ಪೋಸ್ಟ್ ಸಿಬ್ಬಂದಿ ಒಂದು ದರ್ಪವನ್ನು ಮೆರೆದಿದ್ದಾರೆ ಅನ್ನುವಂತಹದ್ದು ಈ ತೇಜಸ್ ಕುಟುಂಬದವರ ಒಂದು ಆರೋಪ. ಚೆಕ್ ಪೋಸ್ಟ್ ಸಿಬ್ಬಂದಿಯ ನಡೆಗೆ ಈಗ ಅಪ್ಪು ಅಭಿಮಾನಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಿರುಪತಿಗೆ ಹೋಗುವಾಗ ಕಾರಿನಲ್ಲಿ ನಟರ ಸ್ಟಿಕ್ಕರ್ ಇರಬಾರ್ದು ಅಂತ ಹೇಳಿ ಅಪ್ಪು ಸ್ಟಿಕ್ಕರ್ ಅನ್ನ ತೆಗೆಸಿದ್ರು ಚೆಕ್ ಪೋಸ್ಟ್ ಸಿಬ್ಬಂದಿ ಅಂತ ಹೇಳ್ತಾರೆ. ಆದರೆ ಕಾರ್ನಲ್ಲಿ ಬಾಲಿವುಡ್ ನಟರ ಫೋಟೋಗಳಿದ್ರೆ ಬಿಡ್ತಾರಾ, ಅಥವಾ ಬೇರೆ ಯಾವುದೋ ರಾಜಕಾರಣಿಗಳು ಅವರು ಇವರೆಲ್ಲ ಓಡಾಡ್ತಾ ಇರ್ತಾರೆ, ಅವ್ರುಗಳೆಲ್ಲ ಕಾರಲ್ಲಿ ಫೋಟೋ ಹಾಕೊಂಡಿರ್ತಾರೆ, ಅವ್ರಿಗೂ ಈ ರೂಲ್ಸ್ ಅಪ್ಲೈ ಆಗತ್ತಾ? ಈ ತರಹದ ಒಂದಷ್ಟು ಪ್ರಶ್ನೆಗಳನ್ನು ಅಭಿಮಾನಿಗಳು ಮಾಡ್ತಾರೆ. ಅದ್ರ ಜೊತೆಗೆ ಸ್ಟಿಕ್ಕರ್ ಇದ್ರೆ ಏನು ಸಮಸ್ಯೆ ಆಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಆ ಸಿಬ್ಬಂದಿಯ ಕಡೆಯಿಂದ ಬರೋದಿಲ್ಲ. ಇದೇ ಅಭಿಮಾನಿಗಳ ಕೆಂಗಣ್ಣಿಗೆ ಕಾರಣ ಆಗಿರುವಂಥದ್ದು. ಅಂದರೆ ಏನು ರೀಸನ್ ಏನು, ಯಾಕೆ ಹಾಕ್ಕೊಂಡು ಹೋಗಬಾರ್ದು ಅನ್ನುವಂತಹ ಪ್ರಶ್ನೆ ಕೇಳಿದರೆ ಅದೆಲ್ಲ ನಮಗೆ ಗೊತ್ತಿಲ್ಲ, ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾರಂತೆ.